ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಮುಗಿಬಿದ್ದಿವೆ. ಪ್ರತಿಯಾಗಿ ಇರಾನ್ ಕೇವಲ ಇಸ್ರೇಲ್ ಮೇಲೆ ಮಾತ್ರ ಅಲ್ಲ, ಕತಾರ್ ಮೇಲೆ, ತನ್ನ ಸುತ್ತಮುತ್ತಲಿನ ರಾಷ್ಟ್ರಗಳ ಮೇಲೆ ಕೂಡ ಕ್ಷಿಪಣಿ ದಾಳಿ ನಡೆಸಿದೆ. ಒಂದು ರೀತಿ ಮೂರನೇ ಮಹಾಯುದ್ಧ ಶುರುವಾಯ್ತಾ ಅನ್ನೋ ಆತಂಕ ಮನೆ ಮಾಡಿದೆ. ಮತ್ತೊಂದು ಕಡೆ ಈ ಯುದ್ಧ ಅವಶ್ಯಕತೆ ಇಲ್ಲ, ಬೇಡ, ನೀವು ಬರೋ ಅವಶ್ಯಕತೆ ಇಲ್ಲ ಅಂತ ಕತಾರ್ ಅಮೆರಿಕಾಗೆ ಹೇಳ್ತಾ ಇದೆ. ನೀವು ಯಾಕೆ ಬರ್ತಿದ್ದೀರಾ, ಇದಕ್ಕೆ ಬರಬೇಡಿ, ನೀವು ನಿಮ್ಮಿಂದನೇ ಇವೆಲ್ಲ ಅಂತ. ಸೊ ಒಟ್ಟಾರೆಯಾಗಿ ಇರಾನ್ ಮೇಲಿನ ದಾಳಿ, ಇದೀಗ ಇರಾನಿಂದ ಪ್ರತಿ ದಾಳಿ. ಇರಾನ್ 8 ದೇಶಗಳ ಮೇಲೆ, ಕತಾರ್, ಒಮನ್ ಸೇರಿದಂತೆ ಬೈರೇನ್ ಮೇಲೆಲ್ಲ ಕ್ಷಿಪಣಿ ದಾಳಿಯನ್ನು ಇರಾನ್ ನಡೆಸಿದೆ. ಯಾಕೆ ನೀವುಗಳು ಸುಮ್ಮನಿರೋದಕ್ಕೆ ತಾನೇ ಇವೆಲ್ಲ ಆಗ್ತಿರೋದು, ನೀವುಗಳು ತಾನೇ ಸಪೋರ್ಟ್ ಮಾಡ್ತಿರೋದು ಅಂತ ಅಮೆರಿಕ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಇರಾನ್ ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಕರ್ನಾಟಕದ ರಾಜಕಾರಣದ ಯುದ್ಧ, ಸಿದ್ದರಾಮಯ್ಯ ಟೀಮ್ ವರ್ಸಸ್ ಡಿ ಕೆ ಟೀಮ್, ಈ ಎಲ್ಲ ವಿಷಯಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸಲ್ಲಿದೆ. ಎಲ್ರಿಗೂ ಕೂಡ ಸ್ವಾಗತ ಪ್ರೈಮ್ ಟೈಮ್ ನ್ಯೂಸ್ಗೆ. ನಾನು ಶಿವಕುಮಾರ್. ಜಗತ್ತಿನ ಮೂರನೇ ಮಹಾಯುದ್ಧ ಆರಂಭವಾಗಿದ್ಯಾ? ಯಾಕಂದರೆ ಇಸ್ರೇಲ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಜಂಟಿಯಾಗಿ ಇರಾನ್ ಮೇಲೆ ಭಾರೀ ದಾಳಿ ನಡೆಸಿವೆ. ಆಪರೇಷನ್ ಶೀಲ್ಡ್ ಆಫ್ ಜುದಾ ಹೆಸರನ್ನು ಹೊಂದಿರತಕ್ಕಂಥ ಈ ದಾಳಿ ಇರಾನ್ ಅಧ್ಯಕ್ಷರ ಭವನ ಹಾಗೂ ಗುಪ್ತಚರ ಸಂಸ್ಥೆಯ ಪ್ರಧಾನ ಕಚೇರಿ, ಸರ್ಕಾರಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಕ್ಷಿಪಣಿ ದಾಳಿ ಸರಣಿ ಸ್ಫೋಟದಿಂದ ಇರಾನ್ ಜನತೆ ತತ್ತರಿಸಿದ್ದಾರೆ. ಎಲ್ಲೆಲ್ಲೂ ಸ್ಫೋಟದ ಸದ್ದು ಕೇಳಿಸಿದೆ. ಇಷ್ಟು ದಿನ ಇಸ್ರೇಲ್ಗೆ ಬಾಹ್ಯ ಬೆಂಬಲ ನೀಡುತ್ತಿದ್ದ ಅಮೆರಿಕ ನೇರವಾಗಿಯೇ ಇದೀಗ ಅಖಾಡಕ್ಕಿಳಿದಿದೆ. ದಾಳಿ ಆರಂಭಿಸಿದ್ದೇವೆ ಎಂದು ಟ್ರಂಪ್ ಘೋಷಿಸಿದ್ದಾರೆ. ಇನ್ನು ಇರಾನ್ ಸೇನೆ ದಾಳಿ ನಡೆಸುವ ಸಾಧ್ಯತೆ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ದಾಳಿ ನಡೆಸಿದ್ದಾಗಿ ಇಸ್ರೇಲ್ ಸ್ಪಷ್ಟಪಡಿಸಿದೆ. 2025ರ ಜೂನ್ನಲ್ಲಿ 12 ದಿನಗಳ ಕಾಲ ನಡೆದ ಇರಾನ್ ಇಸ್ರೇಲ್ ವಾಯುಯುದ್ಧದ ಬಳಿಕ ಈ ದಾಳಿ ನಡೆದಿದೆ. ಈ ಕಾರ್ಯಾಚರಣೆ ಪೂರ್ವ ನಿಯೋಜಿತವಾಗಿದ್ದು ಹಲವು ತಿಂಗಳಿಂದ ದಾಳಿ ಯೋಜನೆ ರೂಪಿಸಲಾಗಿತ್ತಂತೆ. ಕೆಲವೇ ವಾರಗಳ ಹಿಂದಷ್ಟೇ ದಾಳಿಯ ದಿನವನ್ನ ಫಿಕ್ಸ್ ಮಾಡಲಾಗಿತ್ತು ಎಂದು ಇಸ್ರೇಲಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಇನ್ನು ದಾಳಿಯ ಸುಳಿವು ಸಿಕ್ಕ ಬೆನ್ನಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಅಂತೆ. ಟೆಹರಾನ್ ಮತ್ತು ವಾಷಿಂಗ್ಟನ್ ನಡುವೆ ಪರಮಾಣು ಒಪ್ಪಂದಕ್ಕಾಗಿ ರಾಜತಾಂತ್ರಿಕ ಪ್ರಯತ್ನಗಳು ನಡೆಯುತ್ತಿರುವಾಗಲೇ ಈ ದಾಳಿ ನಡೆದಿದೆ. ಇರಾನ್ನಲ್ಲಿ ಪೂರ್ವ ಮತ್ತು ಪಶ್ಚಿಮ ಟೆಹರಾನ್ನಲ್ಲಿ ಮೊಬೈಲ್ ಫೋನ್ ಸೇವೆಗಳನ್ನು ಕಡಿತಗೊಳಿಸಲಾಗಿದೆ ಮತ್ತು ಇರಾನ್ ದೇಶದ ವಾಯು ಪ್ರದೇಶವನ್ನು ಮುಚ್ಚಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಕೈಮೀರಿದ್ದು ಭೀಕರ ವೈಮಾನಿಕ ದಾಳಿ ಇಡೀ ಜಗತ್ತನ್ನೇ ನಡುಗಿಸಿದೆ. ಈ ಕಾರ್ಯಾಚರಣೆಯ ಅತ್ಯಂತ ಆಘಾತಕಾರಿ ಬೆಳವಣಿಗೆ ಅಂದರೆ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅವರ ಕಚೇರಿ ಮತ್ತು ನಿವಾಸದ ಮೇಲೆ ಕ್ಷಿಪಣಿಗಳು ಅಪ್ಪಳಿಸಿವೆ. ಈ ದಾಳಿಯಲ್ಲಿ ಇರಾನ್ ಸೇನೆಯ 2 ಹಿರಿಯ ಅಧಿಕಾರಿಗಳು ಹತ್ಯೆಯಾಗಿದ್ದಾರೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಕಮಾಂಡರ್ ಇನ್ ಚೀಫ್ ಮೊಹಮ್ಮದ್ ಹಾಗೂ ನೌಕಾಪಡೆಯ ಕಮಾಂಡರ್ ಹುಸೇನ್ ಜಬಲ್ ಅಮೇಲಿ ಕೊಲ್ಲಲ್ಪಟ್ಟಿದ್ದಾರೆ ಅಂತ ವರದಿಯಾಗಿದೆ. ಇದಿಷ್ಟೇ ಅಲ್ಲ, 36ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರಂತೆ. ಸಾವು ನೋವಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದು, ಇರಾನ್ನಲ್ಲಿ ಭಯೋತ್ಪಾದಕ ಆಡಳಿತದಿಂದ ಉಂಟಾಗುವ ಅಸ್ತಿತ್ವದ ಬೆದರಿಕೆಯನ್ನು ತೊಡೆದುಹಾಕಲು ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಭಿಯಾನವನ್ನು ಪ್ರಾರಂಭಿಸಿವೆ. ನನ್ನ ಆತ್ಮೀಯ ಸ್ನೇಹಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಐತಿಹಾಸಿಕ ನಾಯಕತ್ವಕ್ಕಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತಾನೆ. ಈ ಕೊಲೆಗಾರ ಭಯೋತ್ಪಾದಕ ಆಡಳಿತವು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪಡೆಯಲು ಬಿಡಬಾರದು. ಅದು ಎಲ್ಲ ಮಾನವೀಯತೆಗೆ ಬೆದರಿಕೆ ಹಾಕಲು ಅನುವು ಮಾಡಿಕೊಡುತ್ತದೆ. ನಾವು ಒಟ್ಟಾಗಿ ನಿಲ್ಲುತ್ತೇವೆ, ಒಟ್ಟಾಗಿ ಹೋರಾಡ್ತೇವೆ ಮತ್ತು ಒಟ್ಟಾಗಿ ಇಸ್ರೇಲ್ನ ಅಮರತ್ವವನ್ನು ಖಚಿತಪಡಿಸ್ತೇವೆ ಅಂತ ಇಸ್ರೇಲ್ ಹೇಳಿದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ನಡೆಸಿವೆ. ಇದರಿಂದ ಮಧ್ಯಪ್ರಾಚ್ಯ ಹೊತ್ತಿ ಉರಿತಾ ಇದೆ. ಇದಾದ ಕೆಲವೇ ಗಂಟೆಗಳಲ್ಲಿ ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದೆ. ಕೇವಲ ಇಸ್ರೇಲ್, ಅಮೆರಿಕ ಮಾತ್ರವಲ್ಲ, ಬರೋಬ್ಬರಿ 8 ದೇಶಗಳ ಮೇಲೆ ಪ್ರತೀಕಾರದ ದಾಳಿಯನ್ನ ಇರಾನ್ ನಡೆಸಿದೆ. ಅರಬ್ ರಾಷ್ಟ್ರಗಳಾದ ಅಬುದಾಬಿ, ಕತಾರ್, ಬೈರೇನ್, ಕುವೈತ್ ಸೇರಿದಂತೆ ಇಸ್ರೇಲ್, ಅಮೆರಿಕದ ವಾಯುನೆಲೆಗಳ ಮೇಲೆ ವೈಮಾನಿಕ ದಾಳಿಯನ್ನ ಇರಾನ್ ನಡೆಸ್ತಾ ಇದೆ. ಸೌದಿ ಅರೇಬಿಯಾ ರಾಜಧಾನಿ ರಿಯಾದ್, ಬೈರೇನ್ ರಾಜಧಾನಿ ಮನಾಮಾ ಹಾಗೂ ಕತಾರ್ ರಾಜಧಾನಿ ದೋಹಾದಲ್ಲೂ ಸ್ಫೋಟದ ಸದ್ದು ಕೇಳಿಬಂದಿದೆ. ಬರೋಬ್ಬರಿ ಏಕಕಾಲದಲ್ಲಿ 200ಕ್ಕೂ ಹೆಚ್ಚು ಮಿಸೈಲ್ಗಳ ಮೂಲಕ ಅಟ್ಯಾಕ್ ಮಾಡಿ ಇರಾನ್ ರಿವೆಂಜ್ ತೀರಿಸಿಕೊಳ್ತಿದೆ. ಇದನ್ನು ಇರಾನ್ ಅಧಿಕಾರಿಗಳು ನಿಜವಾದ ಭರವಸೆ ಅಂತ ಹೆಸರಿಸಿದ್ದಾರೆ. ಇನ್ನು ಅಬುದಾಬಿಯ ವಾಯು ಪ್ರದೇಶವನ್ನು ಬಂದ್ ಮಾಡಲಾಗಿದೆ. ಮಾರ್ಚ್ 2ರವರೆಗೆ ಲೆಬನಾನ್, ಸಿರಿಯಾ, ಇರಾಕ್, ಇರಾನ್ ಮತ್ತು ಜೋರ್ಡಾನ್ಗೆ ವಿಮಾನಗಳನ್ನು ರದ್ದುಗೊಳಿಸುವುದಾಗಿ ಟರ್ಕಿಶ್ ಏರ್ಲೈನ್ಸ್ ತಿಳಿಸಿದೆ. ಇರಾನ್ನ ಈ ಆಕ್ರಮಣದಿಂದಾಗಿ ಇಸ್ರೇಲ್ನ ಪವಿತ್ರ ನಗರ ಜೆರುಸಲೆಂ ಹಾಗೂ ಟೆಲ್ ಅವೀವ್ ಸೇರಿದಂತೆ ದೇಶಾದ್ಯಂತ ವಾಯುದಾಳಿ ಸೈರನ್ಗಳು ಮೊಳಗುತ್ತಿವೆ. ಇಸ್ರೇಲ್ನ ಐರನ್ ಡೋಮ್ ಮತ್ತು ಆರ್ಒ ರಕ್ಷಣಾ ವ್ಯವಸ್ಥೆಗಳು ಇರಾನ್ನ ಕ್ಷಿಪಣಿಗಳನ್ನು ಆಕಾಶದಲ್ಲೇ ಒಡೆದುರುಳಿಸುತ್ತಿದ್ದು ಭೀಕರ ಸ್ಫೋಟದ ಸದ್ದುಗಳು ಕೇಳಿಬರ್ತವೆ. ಜನರು ತಕ್ಷಣವೇ ಸುರಕ್ಷಿತ ಬಂಕರ್ಗಳಿಗೆ ಧಾವಿಸುವಂತೆ ಹೋಮ್ ಫ್ರಂಟ್ ಕಮಾಂಡ್ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ. ಯುದ್ಧದ ಪರಿಣಾಮ ಶಾಲಾ ಕಾಲೇಜುಗಳಿಗೆ, ಕಚೇರಿಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ.
ಇರಾನ್ ಮೇಲಿನ ದಾಳಿ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಹಾಗೂ ಇರಾನ್ಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಶಕ್ತಿಯಾಗಲು ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಸೇನೆಯು ಕೆಲವು ಸಮಯದ ಹಿಂದೆ ಇರಾನ್ನಲ್ಲಿ ದೊಡ್ಡ ಪ್ರಮಾಣದ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು. ಇರಾನ್ ಆಡಳಿತದಿಂದ ಉಂಟಾಗುವ ಬೆದರಿಕೆಗಳನ್ನು ನಿವಾರಿಸುವ ಮೂಲಕ ಅಮೆರಿಕದ ಜನರನ್ನು ರಕ್ಷಿಸುವುದು ನಮ್ಮ ಉದ್ದೇಶವಾಗಿದೆ. ಇರಾನ್ ಕ್ರೂರ ಮತ್ತು ಅತ್ಯಂತ ನಿರ್ದಯ ಜನರ ಗುಂಪು. ಅದರ ಅಪಾಯಕಾರಿ ಚಟುವಟಿಕೆಗಳು ಯುನೈಟೆಡ್ ಸ್ಟೇಟ್ಸ್, ನಮ್ಮ ಪಡೆಗಳು, ವಿದೇಶದಲ್ಲಿರ್ತಕ್ಕಂಥ ನಮ್ಮ ಮಿಲಿಟರಿ ನೆಲೆಗಳು ಮತ್ತು ನಮ್ಮ ಮಿತ್ರ ರಾಷ್ಟ್ರಗಳಿಗೆ ನೇರವಾಗಿ ಬೆದರಿಕೆ ಹಾಕುತ್ತವೆ ಅಂತ ಹೇಳಿದ್ದಾರೆ. ಇರಾನ್ನಲ್ಲಿ ಆಡಳಿತ ಬದಲಾವಣೆಯೇ ನಮ್ಮ ಉದ್ದೇಶ. ಈ ನಿಟ್ಟಿನಲ್ಲಿ ಇರಾನ್ನಲ್ಲಿ ಅಮೆರಿಕ ಪ್ರಮುಖ ಯುದ್ಧ ಕಾರ್ಯಾಚರಣೆ ಪ್ರಾರಂಭಿಸಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಶಸ್ತ್ರಾಸ್ತ್ರಗಳನ್ನು ಕೆಳಗಿಡಿ ಇಲ್ಲವೇ ಸಾವನ್ನು ಎದುರಿಸಿ ಅಂತ ಇರಾನಿನ ಸೈನಿಕರಿಗೆ ಟ್ರಂಪ್ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ಅಮೆರಿಕದ ಹಿತಾಸಕ್ತಿಗಳ ವಿರುದ್ಧ ದಶಕಗಳಿಂದ ಟೆಹರಾನ್ ಸಂಚು ರೂಪಿಸುತ್ತಿದೆ. ಇನ್ಮುಂದೆ ನಾವು ಇದನ್ನು ಸಹಿಸೋದಿಲ್ಲ. ನಾವು ಹೇಳಿದಂತೆ ಕೇಳಿದರೆ ನಿಮ್ಮನ್ನು ನ್ಯಾಯಯುತವಾಗಿ ನಡೆಸಿಕೊಳ್ಳಲಾಗುತ್ತದೆ, ಇಲ್ಲವೇ ಸಾವು ನಿಶ್ಚಿತ ಅಂತ ಟ್ರಂಪ್ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಹಿನ್ನೆಲೆ ಆ ದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯರಿಗೆ ರಾಯಭಾರಿ ಕಚೇರಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ ಹಾಗೂ ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನು ಪ್ರಕಟ ಮಾಡಿದೆ. ಪ್ರಸಕ್ತ ವಿದ್ಯಮಾನಗಳ ಹಿನ್ನೆಲೆ ಎಚ್ಚರಿಕೆ ಸುರಕ್ಷತೆ ವಹಿಸಲು ಸೂಚನೆ ನೀಡಿದೆ. ಅನಗತ್ಯ ಓಡಾಟ ಮಾಡದಂತೆ, ಅನಗತ್ಯವಾಗಿ ಮನೆಗಳಿಂದ ಹೊರಗೆ ಬಾರದಂತೆ ಮನವಿ ಮಾಡಲಾಗಿದೆ. ಯುದ್ಧದ ಕುರಿತ ಸುದ್ದಿಗಳನ್ನು ಫಾಲೋ ಮಾಡಿ, ಕಾಲಕಾಲಕ್ಕೆ ಮಾಹಿತಿ ಪಡೆದುಕೊಳ್ಳಿ, ರಾಯಭಾರ ಕಚೇರಿ ಜೊತೆ ನಿರಂತರ ಸಂಪರ್ಕದಲ್ಲಿರಿ, ಅಗತ್ಯ ಬಿದ್ದರೆ ಕರೆ ಮಾಡಿ ಎಂದು ತುರ್ತು ಸಂಪರ್ಕ ಸಂಖ್ಯೆಗಳನ್ನು ಪ್ರಕಟ ಮಾಡಿದೆ. ಎಲ್ಲ ಭಾರತೀಯ ಪ್ರಜೆಗಳು ಗೊತ್ತುಪಡಿಸಿದ ಆಶ್ರಯಗಳ ಸಮೀಪದಲ್ಲಿಯೇ ಇರಬೇಕು ಅಂತ ಇದೀಗ ತಿಳಿಸಿದೆ. ದಾಳಿ ಹಿನ್ನೆಲೆ ಇರಾನ್, ಇಸ್ರೇಲ್, ಇರಾಕ್, ಕುವೈತ್, ಬಹ್ರೇನ್, ಕತಾರ್ ಮತ್ತು UAE ಸೇರಿದಂತೆ ಹಲವು ದೇಶಗಳ ವಾಯು ಪ್ರದೇಶಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿವೆ. ಹೀಗಾಗಿ ಏರ್ ಸ್ಪೇಸ್ ಮುಚ್ಚಿದ್ದು ಏರ್ ಇಂಡಿಯಾ, ಇಂಡಿಗೋ, ಸ್ಪೈಸ್ ಜೆಟ್ ವಿಮಾನಗಳು ತುರ್ತು ಯೂಟರ್ನ್ ಆಗಿವೆ. ಪ್ರಯಾಣಿಕರು ಮತ್ತು ಸಿಬ್ಬಂದಿಯ ಸುರಕ್ಷತೆಯ ಹಿತದೃಷ್ಟಿಯಿಂದ ಕ್ರಮ ಕೈಗೊಂಡಿದ್ದಾಗಿ ವಿಮಾನಯಾನ ಸಂಸ್ಥೆಗಳು ಹೇಳಿವೆ. ವಿಮಾನ ಟ್ರ್ಯಾಕಿಂಗ್ ಡೇಟಾದ ಪ್ರಕಾರ ಏರ್ ಇಂಡಿಯಾದ ದೆಹಲಿ, ಟೆಲ್ ಅವೀವ್ ವಿಮಾನ UAE, ಕತಾರ್ ಮತ್ತು ಸೌದಿ ಅರೇಬಿಯಾದ ಸ್ಥಳಗಳಿಗೆ ಭಾರತದಿಂದ ಹೊರಟಿದ್ದ ಹಾಗೂ ಬರಬೇಕಿದ್ದ ವಿಮಾನಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಏರ್ ಇಂಡಿಯಾದ ದೆಹಲಿ, ರಿಯಾದ್ ವಿಮಾನ, ಇಂಡಿಗೋದ ಅಮೃತ್ಸರ, ಶಾರ್ಜಾ ವಿಮಾನ, ಏರ್ ಇಂಡಿಯಾದ ಎಕ್ಸ್ಪ್ರೆಸ್ನ ವಿಜಯವಾಡ, ಶಾರ್ಜಾ ಮತ್ತು ಮಂಗಳೂರು, ದೋಹಾ ವಿಮಾನಗಳು ಮತ್ತು ದುಬೈ, ಲಕ್ನೋ, ದುಬೈ ಸೇರಿದಂತೆ ಇತರ ವಿಮಾನಗಳನ್ನು ಡೈವರ್ಟ್ ಮಾಡಲಾಗಿದೆ. ಇನ್ನು ಕತಾರ್ ಮತ್ತು UAEಗಳು ಬೃಹತ್ ವಿಮಾನ ಸಂಚಾರವನ್ನು ಹೊಂದಿರುವ ಜಾಗತಿಕ ವಾಯುಯಾನ ಕೇಂದ್ರಗಳಾಗಿವೆ. ಈ ಪ್ರದೇಶಗಳಲ್ಲಿನ ಅಡಚಣೆಯು ವಿಶ್ವದ ವಿವಿಧ ಭಾಗಗಳಲ್ಲಿನ ವಿಮಾನ ಕಾರ್ಯಾಚರಣೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿವೆ. ಇನ್ನು ಪ್ರಯಾಣಿಕರು ತಮ್ಮ ವಿಮಾನಯಾನ ಸಂಸ್ಥೆಗಳನ್ನು ಸಂಪರ್ಕಿಸಿ ಅಪ್ಡೇಟ್ ಪಡೆಯುವಂತೆ ಸೂಚಿಸಲಾಗಿದೆ. ಅಗತ್ಯವಿದ್ದಲ್ಲಿ ವಸತಿ ಸೇರಿದಂತೆ ಇತರೆ ನೆರವು ಒದಗಿಸಲು ವಿಮಾನಯಾನ ಸಂಸ್ಥೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಕರ್ನಾಟಕದ ಮಂಗಳೂರು, ಬೆಂಗಳೂರಿನಿಂದ ಹೊರಡಬೇಕಿದ್ದ ಮತ್ತು ಆಗಮಿಸಬೇಕಿದ್ದ ಬಹುತೇಕ ಎಲ್ಲ ವಿಮಾನ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಿದೆ. ಇರಾನ್ ಬಹಳಷ್ಟು ಬಾರಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಜೊತೆಗೆ ಇಸ್ರೇಲ್ ಕೂಡ ಪದೇ ಪದೇ ವಿಷಯವನ್ನು ಹೇಳ್ತಾ ಇತ್ತು. ಆದರೆ ಇರಾನ್ ಬಗ್ಗೋ ಲಕ್ಷಣ ಕಾಣ್ತಾ ಇಲ್ಲ. ಇರಾನ್ ಮೇಲಿನ ಈ ದಾಳಿ ಇದೆಯಲ್ಲ, ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ದಾಳಿ ಮಾಡೋ ವಿಷಯ ಇದೆಯಲ್ಲ, ಇದು ಇರಾನನ್ನು ಕೆರಳಿಸಿದೆ. ಹಾಗಾಗಿ ಮಧ್ಯಪ್ರಾಚ್ಯ ದೇಶಗಳಾದಂಥ ಇಲ್ಲೂ ಕೂಡ ಯಾರು ನಿರೀಕ್ಷೆ ಮಾಡಿರಲ್ಲ. ಕತಾರ್ ಮೇಲೆ ಇರಾನ್ ದಾಳಿ ಮಾಡುತ್ತೆ, ದುಬೈ ಮೇಲೆ ಇದು ಮಾಡುತ್ತೆ, ಬಹ್ರೇನ್ ಮೇಲೆ ದಾಳಿ ಮಾಡುತ್ತೆ. ಸೊ ಹೀಗಾಗಿ ಇರಾನ್ನ ಈ ದಾಳಿ ಅವರನ್ನು ಕೂಡ ಕಂಗೆಡಿಸಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಅಮೇರಿಕಾಗೆ ಹೇಳ್ತಿದ್ದಾರೆ ನಿಲ್ಲಿಸಿ ಅಂತ. ಬಟ್ ಗೊತ್ತಿಲ್ಲ ಇದು ಯಾವಂತಕ್ಕೆ ಹೋಗುತ್ತೆ ಅಂತ. ಬಟ್ ಇಸ್ರೇಲ್ ಕಳೆದ 1-2 ವರ್ಷಗಳಿಂದ ಯುದ್ಧದ ಕಾರ್ಮೋಡದಲ್ಲೇ ಇದೆ. ಒಂದು ಕಡೆ ಗಾಜಾ ಪಟ್ಟಿ, ಅಲ್ಲಿ ಸಂಘರ್ಷ, ಜೊತೆಗೆ ಇರಾನ್ ಜೊತೆಗಿನ ಸಂಘರ್ಷ, ಇವೆಲ್ಲವೂ ಕೂಡ ಇಸ್ರೇಲ್ ಮತ್ತಷ್ಟು ಮೊನ್ನೆ ನರೇಂದ್ರ ಮೋದಿ ಇಸ್ರೇಲ್ಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ರು. ಜೊತೆಗೆ ಅಮೆರಿಕ ತೈಲ ಖರೀದಿ ನಮ್ಮ ಹತ್ರ ಮಾಡಿ ಅಂತ ವೆನೆಜುವೆಲಾದಿಂದ ತೈಲ ಖರೀದಿ ಮಾಡೋ ರೀತಿ ಮಾಡಿದ್ರು, ರಷ್ಯಾದಿಂದ ಸ್ಟಾಪ್ ಮಾಡಿಸಿ. ರಷ್ಯಾ ರಿಯಾಕ್ಟ್ ಮಾಡಿದೆ. ಈಗ ರಷ್ಯಾ ಅಮೆರಿಕ ವಿರುದ್ಧ ಕೆಂಡ ಕಾರಿದೆ, ಇಸ್ರೇಲ್ ವಿರುದ್ಧ. ನೀವು ಮಾಡ್ತಾರೋ ಯುದ್ಧ ಸರಿ ಇಲ್ಲ, ದಾರಿ ಸರಿ ಇಲ್ಲ ಅಂತ. ಹಾಗಾಗಿ ಇದು 3ನೇ ಯುದ್ಧದ, ನಾಳೆ ರಷ್ಯಾನರ ಎಂಟ್ರಿ ಆದರೆ, ಚೀನಾ ಎಂಟ್ರಿ ಆದರೆ ಇರಾನ್ ಪರವಾಗಿ ಯಾವ ದಿಕ್ಕನ್ನು ಪಡೆಯುತ್ತೆ ಈ ಯುದ್ಧ ಅಂತ ಕಾದು ನೋಡಬೇಕಾಗಿದೆ. ಬಿಕಾಸ್ ಆಫ್ ರಷ್ಯಾ ಮತ್ತು ಯುಕ್ರೇನ್ ಆಗ್ತಿರೋ ಯುದ್ಧದ ನಡುವೆ ಅಮೆರಿಕ ಅಲ್ಲಿ ಎಂಟ್ರಿ ಆಗಿತ್ತು. ಇರಾನ್ ನಡುವಿನ ಯುದ್ಧದಲ್ಲಿ ಇಸ್ರೇಲ್ ಪರವಾಗಿ ಅಮೆರಿಕ ಎಂಟ್ರಿ ಆಗಿದೆ. ಹಾಗಾಗಿ ರಷ್ಯಾ ಅಥವಾ ಚೀನಾ ಇರಾನ್ ಪರವಾಗಿ ಬಂದರೂ ಆಶ್ಚರ್ಯಪಡುವಂಥ ಅವಶ್ಯಕ ಲೆಕ್ಕಾಚಾರ ಮಾಡ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 3ನೇ ಯುದ್ಧದ ಕಾರ್ಮೋಡ ಕವಿತಿದ್ಯಾ ಅಂತ ಅನಿಸುತ್ತೆ. ಒಂದು ಆ ಕಡೆ ಆ ಯುದ್ಧ ಆಯಿತು, ಈಗ ಕರ್ನಾಟಕದ ಪೊಲಿಟಿಕಲ್ ಯುದ್ಧದ ಸನ್ನಿವೇಶ ನೋಡುವಂಥ ಸನ್ನಿವೇಶ ಇದು. ಹೌದು, ನಾಯಕತ್ವ ಬದಲಾವಣೆ ಮತ್ತು ಪವರ್ ಶೇರಿಂಗ್ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಗರಿಗೆದರಿದೆ.
ಅತ್ತ ಕೆಲ ಶಾಸಕರು ಫಾರಿನ್ ಟ್ರಿಪ್ ತೆರಳಿದ್ರೆ ಇತ್ತ ಕೆಲ ಶಾಸಕರು ಹುಟ್ಟುಹಬ್ಬ ಆಚರಣೆ ನೆಪದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆಸಿರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಈ ಬೆನ್ನಲ್ಲೇ ರಾಮನಗರ ಶಾಸಕ ಡಿ ಕೆ ಶಿವಕುಮಾರ್ ಆಪ್ತ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಸಿಎಂ ಆಗುವ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೆಜ್ಜರಹಳ್ಳಿ ಕಟ್ಟೆ ಗ್ರಾಮದಲ್ಲಿ ಮಾತನಾಡಿದ ಶಾಸಕ ಇಕ್ಬಾಲ್ ಹುಸೇನ್, ಗುರುಗಳು ಜಪದಿಂದ ಇನ್ನೂ ಎದ್ದಿಲ್ಲ. ನಾನು ನಿಜವಾಗಿ ಹೇಳ್ತಿದ್ದೇನೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಅವರು ಧ್ಯಾನದಲ್ಲಿ ಕುಳಿತಿದ್ದಾರೆ. ಎದ್ದ ತಕ್ಷಣ ಒಂದು ಡೇಟ್ ಕೊಡ್ತಾರೆ. ಅದು ಡೇಟ್ ಅಂತಿಮ. ಅದು ಆಗಿಲ್ಲ ಅಂದರೆ ನನಗೆ ರಾಜಕಾರಣವೇ ಬೇಡ ಅಂತ ಹೇಳಿದ್ದಾರೆ. ಗುರುಗಳು ದಿನಾಂಕ ಕೊಟ್ಟ ಒಳಗೆ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾರೆ ಎಂದು ಭವಿಷ್ಯವನ್ನು ನುಡಿದಿದ್ದಾರೆ. ಇಕ್ಬಾಲ್ ಹುಸೇನ್ ಮುಸ್ಲಿಂ ಸಮುದಾಯದ ಶಾಸಕ, ಫಸ್ಟ್ ಟೈಮ್ MLA, ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆದ್ದಂಥ ವ್ಯಕ್ತಿ, ಡಿ ಕೆ ಶಿವಕುಮಾರ್ ಅವರ ಪಕ್ಕಾ ಶಿಷ್ಯ. ಪದೇ ಪದೇ ಡೇಟ್ ಕೊಡ್ತಾರೆ. ನವೆಂಬರ್ 21 ಕೊಟ್ಟರು, ಜನವರಿ 6 ಕೊಟ್ಟರು, ಎಲ್ಲ ಟುಸ್ ಪಟಾಕಿ. ಈಗ ಇನ್ನೇನೋ ಡೇಟ್ ಕೊಡ್ತಾವ್ರೆ. ಎಸ್, ಡಿ ಕೆ ಶಿವಕುಮಾರ್ ಬಣ ಭಾಳ ಸೀರಿಯಸ್ ಆದಂಗಿದೆ. ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಒಂದಷ್ಟು 18 ಶಾಸಕರ ಸೇರಿದ್ದು ಒಂದು ಫೋಟೋಸ್ ಇದಾಗಿದ್ದು. ಅಲ್ಲಿ 30 ಜನ ಬಂದಿದ್ರು, 35 ಜನ ಬಂದಿದ್ರು. ಹೌದು, ಅಲ್ಲಿನ ಚಲುವರಾಯಸ್ವಾಮಿ ಇಲ್ಲ, ಅಲ್ಲಿ ಚಲುವರಾಯಸ್ವಾಮಿಯವರು ಭಾಗಿಯಾಗಿಲ್ಲ, ಡಿ ಕೆ ಶಿವಕುಮಾರ್ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಬಲ ಈಗ ಮೊನ್ನೆ ಮದ್ದೂರು MLA ಉದಯಗೌಡ ಮಾತನಾಡ್ತಾ 50ರಿಂದ 60 ಜನ ನಾವು ಡೆಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ನಿಂತಿಲ್ಲ, ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಬಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಬದಲಾವಣೆ ಗ್ಯಾರಂಟಿನ, ಸಿದ್ದರಾಮಯ್ಯನವರೇ ಈಗ ಟರ್ಮ್ ಕಂಪ್ಲೀಟ್ ಮಾಡ್ತಾರೆ ಅನ್ನೋದಾದ್ರೆ ನೆಕ್ಸ್ಟ್ ಕಾಂಗ್ರೆಸ್ ರಿಪೀಟ್ ಆಗಲ್ಲ ಅಂತ. ಸಿದ್ದರಾಮಯ್ಯನವ್ರು ನಿಲ್ಲಿಸಿ ಡಿ ಕೆ ಶಿವಕುಮಾರ್ಗೆ ಈಗ ಅವಕಾಶ ಮಾಡಿಕೊಟ್ರೆ ಮುಂದಿನ ಚುನಾವಣೆ 28ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಮತ್ತೆ ಬರುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಬಣದ ವಾದ. ಹಾಗಾಗಿ ಮಾಡು ಇಲ್ಲವೇ ಮಡಿ ಅನ್ನೋ ಹೋರಾಟ ಡಿ ಕೆ ಶಿವಕುಮಾರ್ದು. ಕೊಡ್ತೀರಾ ಕೊಡಲ್ವಾ ಅಂತ. ಸಿದ್ದರಾಮಯ್ಯ ಕೊಡಲ್ಲ ಅಂತ ನಾನು ಬಿಡಲ್ಲ ಅಂತ ಇವರು. ಬೇರೆ ಅಂತಕ್ಕೆ ಹೋಗೋ ಲಕ್ಷಣ ಕಾಣ್ತಾ ಇದೆ. ಇನ್ನೊಂದು ಕಡೆ ಡಿ ಕೆ ಸುರೇಶ್ ಮಾತನಾಡಿದ್ದಾರೆ. ಏನಂತ, ಹಣೆ ಬರದಲ್ಲಿ ಬರ್ದಿದ್ರೆ ನನ್ನ ಅಣ್ಣ CM ಆಗ್ತಾರೆ. ಹಣೆ ಬರಹ ಇಲ್ಲ ಅಂದರೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಹೀಗಂತ ಡಿ ಕೆ ಶಿವಕುಮಾರ್ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಮಾರ್ಮಿಕವಾಗಿ ಮಾತುಗಳನ್ನು ಆಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಡಿ ಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟರು. ನೀವು ಶಸ್ತ್ರತ್ಯಾಗ ಮಾಡಿದ್ದೀರಾ ಎಂಬ ಪ್ರಶ್ನೆಗೆ, ತ್ಯಾಗ ಮಾಡೋಕ್ಕೆ ಶಸ್ತ್ರ ಇರಬೇಕಲ್ವೇ? ಶಸ್ತ್ರವೇ ಇಲ್ವಲ್ಲ. ಶಸ್ತ್ರ ಇದ್ದರೆ ತಾನೇ ನಾನು ಯಾವಾಗ ಹೇಳಿದ್ದೆ. ಶಸ್ತ್ರವೇ ಇಲ್ಲದಿದ್ದಾಗ ಶಸ್ತ್ರತ್ಯಾಗದ ಪ್ರಶ್ನೆಯೇ ಬಾರದು ಅಂತ ಡಿ ಕೆ ಸುರೇಶ್ ಹೇಳಿದರು. ಇನ್ನು ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳು ಹೊರೆಯಾಗ್ತಾವೆ ಎಂಬ ಡಿ ಕೆ ಹೇಳಿಕೆಗೂ ಸುರೇಶ್ ರಿಯಾಕ್ಟ್ ಮಾಡಿದ್ರು. ಹೊರೆಯಾದರೂ ಕೊಟ್ಟ ಮಾತಿನಂತೆ ಗ್ಯಾರಂಟಿಗಳನ್ನು ಈಡೇರಿಸಬೇಕು. ಇಲ್ಲದಿದ್ದರೆ ಗ್ಯಾರಂಟಿ ಬಗ್ಗೆ ಹೇಳುವ ಮುಂಚೆ, ಮಾತು ಕೊಡೋದಕ್ಕಿಂತ ಮುಂಚೆ ಚಿಂತನೆ ಮಾಡಬೇಕಾಗಿತ್ತು. ಗ್ಯಾರಂಟಿ ನಮ್ಮ ವಾಗ್ದಾನ, ಕರ್ನಾಟಕದ ಜನರಿಗೆ ಕೊಟ್ಟ ವಾಗ್ದಾನ. ಆ ವಾಗ್ದಾನದಂತೆ ನಡಿಬೇಕು. ಹೊರೆ ಆದರೂ ಪರವಾಗಿಲ್ಲ, ಏನಾದರೂ ಆಗಲಿ ಕೊಟ್ಟ ಮಾತನ್ನು ಈಡೇರಿಸಲೇಬೇಕು. ಈಗ ಮಾತು ಕೊಟ್ಟಾಗಿದೆ, ಅದರಂತೆ ನಡೆದುಕೊಳ್ಳಬೇಕು. 5 ವರ್ಷಗಳ ಕಾಲ ಏನೇ ಕಷ್ಟ ಆದರೂ ಆ ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ನೀಡಬೇಕು ಅಂತ ಡಿ ಕೆ ಸುರೇಶ್ ಹೇಳಿದರು. ಡಿ ಕೆ ಸುರೇಶ್ ಹಣೆ ಬರದಲ್ಲಿ ಬರೆದಿದ್ರೆ, ಹಣೆ ಬರದಲ್ಲಿ ಏನೂ ಇಲ್ಲ, ನಾವೇ ಬರ್ಕೋಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳುವಂತೆ, ನಾನು ಕನಕಪುರದಿಂದ ಕಡಲೆಪುರಿ ಮಾರಕ್ಕೆ ಬಂದಿಲ್ಲ, ಮಾರಕ್ಕೆ ಬಂದಿಲ್ಲ, ರಾಜಕಾರಣ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಮೊನ್ನೆ ಡೆಲ್ಲಿಲಿ ಮಾತನ್ನ ಹೇಳಿದ್ರು. ಡೆಲ್ಲಿಗೆ ರಾಜಕಾರಣ ಮಾಡೋಕ್ಕೆ ಬಂದಿದ್ದೀನಿ, ಏನು ಹೇಳಬೇಕು ಹೇಳಿದ್ದೀನಿ ಅಂತ ಹೇಳಿದ್ರು. ಸೊ ಡಿ ಕೆ ಶಿವಕುಮಾರ್ ಟೀಮ್ ಈ ಬಾರಿ ಅಲ್ಲೆಲ್ಲೋ ಈ ಇಸ್ರೇಲು ಇರಾನ್ ಯುದ್ಧ ಆದಂಗೆ ಇಲ್ಲಿ ಸಿದ್ದರಾಮಯ್ಯ ವರ್ಷ ಡಿ ಕೆ ಶಿವಕುಮಾರ್ ಯುದ್ಧ ಶುರುವಾಗಿದೆ. ಬಟ್ ಒಂದು ವಿಷಯ ಅಂದರೆ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಕಳೆದ ಸುಮಾರು 45 ವರ್ಷದಿಂದ ಕಾಂಗ್ರೆಸ್, 1980 ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ 45-46 ವರ್ಷ ಜರ್ನಿ ಡಿ ಕೆ ಶಿವಕುಮಾರ್ದು. ಮನುಷ್ಯ DCM. ಈಗ 1989ರಿಂದ MLA, ಫಸ್ಟ್ ಟೈಮ್ MLA ಆಗಿ, ಬಂಗಾರಪ್ಪ ಕಾಲದಲ್ಲಿ ಮಂತ್ರಿ, ಬಂದಿಖಾನೆ ಸಚಿವ, ನಿರಂತರವಾಗಿ ಗೆಲುವು MLA ಆಗಿ. MP ಸೋತಿದ್ದಾರೆ, ಅದು ಬೇರೆ ಕತೆ. 2002. ಆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ 20 ವರ್ಷ. ಪಕ್ಷನಿಷ್ಠ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅಂದರೆ ಡಿ ಕೆ ಶಿವಕುಮಾರ್, ನೋ ಡೌಟ್. ಯೋಚನೆ ಮಾಡಬೇಕಿರಪ್ಪ ಒಂದು ಸ್ವಲ್ಪ ಪಾಯಿಂಟ್. ನೆವರ್ ಎವರ್ ಕಾಂಗ್ರೆಸ್ ಪಕ್ಷದ ನಿಷ್ಠ, ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಆ ಪಾರ್ಟಿ ಲೀಡರ್ಶಿಪ್ಗೆ ಮರ್ಯಾದೆ ಕೊಟ್ಟು ಹೇಳೋದನ್ನ ಕೇಳ್ಕೊಂಡಿರುವಂಥ ವ್ಯಕ್ತಿ ಅಂದರೆ ಡಿ ಕೆ ಶಿವಕುಮಾರ್. ಹಾಗಾಗಿ ನನಗೆ ರಾಮನಗರ MLA ಮಾತು ಕೇಳಬೇಕಾರೆ ಅನಿಸ್ತು. ಜಪಕ್ಕೆ ಕೂತ್ ಮೇಲೆ ಹೇಳ್ತಾರೆ ಅಂತ. ಜಪಕ್ಕೆ ಕೂತಿರೋದು ಸ್ವಾಮಿಗಳ ಡಿ ಕೆ ನನಗೆ ಗೊತ್ತಾಗ್ತಿಲ್ಲ. ಡಿ ಕೆ ಶಿವಕುಮಾರ್ ಈ ಮಟ್ಟಿಗೆ ತಾಳ್ಮೆ ವಹಿಸ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಬಟ್ ಡೋಂಟ್ ನೋ ಎಲ್ಲಿವರೆಗಿದು ಈ ತಾಳ್ಮೆ ಅಂತ. ಡಿ ಕೆ ಸುರೇಶ್ ಹೇಳಿದರು, ತಾಳ್ಮೆಗೂ ಒಂದು ಮಿತಿ ಇದೆ ಅಂತ. ಆ ಮಿತಿ ಎಲ್ಲಿವರೆಗಿದೆ ಅಂತ ಹೇಳಿರಲಿಲ್ಲ, ಡೇಟ್ ಕೊಟ್ಟಿರಲಿಲ್ಲ. ನೋಡಬೇಕು. ಇನ್ನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ಪಾಪರ್ ಮಾಡೋಕೆ ಹೊರಟ ಇದೆ. ಇದರಿಂದ ಎಲ್ಲರೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ವಿಧಾನಸಭೆ ಪ್ರತಿಪಕ್ಷದ ನಾಯಕ R. ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ಭ್ರಷ್ಟಾಚಾರ, ಸಿಎಂ ಕುರ್ಚಿ ಕಾಳಗ, ಅನುದಾನ ಕೊರತೆ ಸೇರಿದಂತೆ ಸಾವಿರಾರು ಸಮಸ್ಯೆಗಳಲ್ಲೇ ಕಾಂಗ್ರೆಸ್ ಸರ್ಕಾರದ ಸಾವಿರಾರು ದಿನಗಳು ಕಳೆದು ಹೋಗಿವೆ. ಈ ಸಿದ್ದರಾಮಯ್ಯ ಡಿಕೆಶಿ ಗಲಾಟೆಯಲ್ಲಿ ಸರ್ಕಾರ ಯಾವತ್ತೋ ಬಿದ್ದು ಹೋಗಬೇಕಾಗಿತ್ತು. MLAಗಳೆಲ್ಲ ಕಾಯ್ತಿದ್ದಾರೆ, ಗ್ಯಾಂಗ್ ಸೇರಿಕೊಂಡು ವಾರ್ನಿಂಗ್ ಕೊಡ್ತಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಸಿದ್ದರಾಮಯ್ಯ ಚಕಾರ ಎತ್ತುತ್ತಾ ಇಲ್ಲ, ಬಾಯಿಯನ್ನೇ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯ ಕುರ್ಚಿ ಬಿಡುವ ರಾಮಯ್ಯ ಅಲ್ಲ, DK ಶಿವಕುಮಾರ್ಗೆ ಪಂಗ್ನಾಮ ಹಾಕುವುದು ಗ್ಯಾರಂಟಿ. ಈ ರಾಜ್ಯವನ್ನು ಲೂಟಿ ಮಾಡುವವರ ಪಟ್ಟಿಯಲ್ಲಿ DKಶಿ ಹೆಸರು ಕೂಡ ದೊಡ್ಡದು. ಅಂಥವರ ಜೊತೆ ಸ್ನೇಹ ಬೆಳೆಸುವ ಪ್ರಶ್ನೆಯೇ ಇಲ್ಲ. ಅವರಿಬ್ಬರು ಭ್ರಷ್ಟಾಚಾರದಲ್ಲಿ ತಾ ಮುಂದು ನಾ ಮುಂದು ಅಂತ ಹೋಗ್ತಿದ್ದಾರೆ. ಹೆಣ ಹೊರುವುದಕ್ಕೆ ಮುಂದೆ ಅಥವಾ ಹಿಂದೆ ಆದ್ರೇನು, DKಶಿ ಮುಂದೆ ಅಂತ ಬರ್ತಿದ್ದಾರಷ್ಟೇ ಅಂತ ಅಶೋಕ್ ಕುಟುಕಿದ್ದಾರೆ. ಮಿಸ್ಟರ್ ಅಶೋಕ್, BJP ಸರ್ಕಾರ ಗುಜರಾತಲ್ಲಿ ಬಂದಿದ್ದು ಇನ್ನೂ ಕಂಟಿನ್ಯೂ ಆಗಿದೆ. ಅಸ್ಸಾಮಲ್ಲಿ BJP ಸರ್ಕಾರ ರಿಪೀಟ್ ಆಗಿದೆ, ಮಧ್ಯಪ್ರದೇಶದಲ್ಲಿ ರಿಪೀಟ್ ಆಗಿದೆ, ಮಹಾರಾಷ್ಟ್ರ ರಿಪೀಟ್ ಆಗಿದೆ. ಕರ್ನಾಟಕದ BJPಯ ಯೋಗ್ಯತೆಗೆ ಸರ್ಕಾರ ರಿಪೀಟ್ ಮಾಡ್ಕೊಳಕ್ಕಾಗಲಿಲ್ಲ. 2008ರಿಂದ 2013ರ ಅವಧಿಯಲ್ಲಿ 3 ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ದು ಯಾಕೆ? ಏನು ಸಾಧನೆ ಮಾಡ್ಬಿಟ್ಟು ಜೈಲ್ಗೆ ಹೋದ್ರೆ? ಅಂಡ್ ಸದಾನಂದ ಗೌಡ್ರನ್ನ ಮಾಡಿದ್ರಿ, ಇಳಿಸಿದ್ರಿ. ಯಾಕೆ ಇಳಿಸಿದ್ರಿ? ಶೆಟ್ಟರ್ ಮಾಡಿದ್ರಿ. ಮೊನ್ನೆ ಯಡಿಯೂರಪ್ಪ 2019ರಲ್ಲಿ ಮತ್ತೆ ಇಳಿಸಿ ಬೊಮ್ಮಾಯಿ ಮಾಡಿದ್ರೆ ಯಾವ ಸಾಧನೆಗೆ ಮಾಡಿದ್ರಿ? ರಾಜ್ಯ ಜನ ಕೊಟ್ಟಂಥ ಅವಕಾಶವನ್ನು ಕಾಲ್ಕಸ ಥರ ಟ್ರೀಟ್ ಮಾಡಿ ಯಾಕೆ ನಿಮ್ಗೆ ಆ ಮ್ಯಾಂಡೇಟ್ ಕೊಟ್ಟರು ಜನ? ಕಾಂಗ್ರೆಸ್ ಅವರು ಸೂಪರ್ ಸ್ಟಾರ್ ಅಂತ ಆಯ್ಕೆ ಮಾಡಿಲ್ಲ 13ರಲ್ಲಿ. BJP ಬಗ್ಗೆ ಇರ್ತಕ್ಕಂಥ ಅಸಮಾಧಾನ, ಅಸಹ್ಯ 2013 ಸಿದ್ದರಾಮಯ್ಯ ಸರ್ಕಾರ ಬಂತು. 2019ರಿಂದ 23ರ ನಿಮ್ಮ ಸಾಧನೆ 40% ಅಂಡ್ ಪೇ CM, ಇವೆಲ್ಲದರ ಸಾಧನೆ ಮತ್ತೆ 2023 ಕಾಂಗ್ರೆಸ್ ಸರ್ಕಾರ ಬಂತು. ಇವ್ರನ್ನ ಟೀಕೆ ಮಾಡುವಂಥ ನೀವು ಕಿತ್ತಾಟ ಅಂತ. ಅಟ್ಲೀಸ್ಟ್ ಇವ್ರು ಇನ್ನೂ CM ಚೇಂಜ್ ಆಗಿಲ್ಲ. ಫಸ್ಟ್ ಟರ್ಮಲ್ಲಿ 3 CM, ಸೆಕೆಂಡ್ ಟರ್ಮಲ್ಲಿ 2 CM. ಕಾಂಗ್ರೆಸ್ಸನ್ನು ಟೀಕಿಸುವ ಯಾವುದೇ ಅರ್ಹತೆ, ಯೋಗ್ಯತೆ ನಿಮಗಿದ್ದಂಗಿಲ್ಲ. ಪಾರ್ಟ್ ಆಫ್ ದ ಗೌರ್ಮೆಂಟ್ ಇದ್ದವರು, ವಿಪಕ್ಷ ನಾಯಕರಿದ್ದೀರಿ, ಏನೇನು ಪ್ರಸ್ತಾಪ ಮಾಡ್ತಾ ಇದ್ದೀರಿ? ಹಾಗಾಗಿ ಅಂಗೈ ಉಣ್ಣಿ ಕನ್ನಡಿ ಬೇಕಾಗಿಲ್ಲ. ಕಾಂಗ್ರೆಸ್ ಮತ್ತು BJP ಒಂದೇ ನಾಣ್ಯದ ಎರಡು ಮುಖ ಅನ್ನೋದು ಜನರಿಗೆ ಗೊತ್ತಾಗ್ತಿದೆ. ದುರಂತ ಇದು. ಇನ್ನು ರಾಜ್ಯ ಕಾಂಗ್ರೆಸ್ ವಿರುದ್ಧ ಹಿರಿಯ ರಾಜಕಾರಣಿ KS ಈಶ್ವರಪ್ಪ ಕೂಡ ಬಾಗಲಕೋಟೆಯಲ್ಲಿ ಹರಿಹಾಯ್ದಿದ್ದಾರೆ. ಈ ಹಿಂದೆ ಮುಸಲ್ಮಾನ ದೊರೆಗಳು ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇದ್ರು. ಇದೀಗ ಒಂದೆಡೆ ಮುಸಲ್ಮಾನರದ್ದು, ಮತ್ತೊಂದೆಡೆ ಆಡಳಿತ ನಡೆಸುವ ಕಾಂಗ್ರೆಸ್ನಿಂದಲೂ ತೊಂದರೆಯಾಗ್ತಾ ಇದೆ. ನಾನು ತುಂಬಾ ನೊಂದು ಹೇಳ್ತಿದ್ದೇನೆ, ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇರಲ್ಲ. ಇಡೀ ದೇಶದಲ್ಲಿ ಯಾವ ಚುನಾವಣೆ ನಡೆದರೂ ಕಾಂಗ್ರೆಸ್ ನಿರ್ನಾಮ ಆಗಿ ಹೋಗುತ್ತೆ. ಕರ್ನಾಟಕದಲ್ಲೂ ಇದು ಕೊನೆಯ ಕಾಂಗ್ರೆಸ್ ಸರ್ಕಾರ. ಅವರು ಮಾಡಿರುವ ಪಾಪ ಸಾಕಷ್ಟಿದೆ. ಜನರು ಜಾಗೃತ ಆಗ್ತಿದ್ದಾರೆ. ಯಥಾ ರಾಜ ತಥಾ ಪೊಲೀಸ್ ಇಲಾಖೆ. ಬಾಗಲಕೋಟೆಯಲ್ಲಿ ಮಸೀದಿಯಿಂದ ಕಲ್ಲು ಹೊಡೆದಿರುವುದನ್ನು ನಾವೆಲ್ಲ TVಗಳಲ್ಲಿ ನೋಡಿದ್ದೇವೆ. SPಗೆ ಕಲ್ಲು ಬಿದ್ದು ಗಾಯ ಆಗಿದೆ, ಆದರೆ ಒಂದೆರಡು ಸಣ್ಣ ಕಲ್ಲು ಬಿತ್ತು ಅಂತ ಹೇಳಿದ್ದಾರೆ. ಆ SPಗೆ ನಾಚಿಕೆ ಆಗಬೇಕು. ಮುಸಲ್ಮಾನರ ಸಂಬಳ ತೆಗೆದುಕೊಳ್ತಿದ್ದಾರೆ. ರಾಜ್ಯದ ಬಡ ರೈತನ ಹಣವನ್ನೆಲ್ಲ ಎಲ್ಲರೂ ಸಂಬಳವಾಗಿ ತೆಗೆದುಕೊಳ್ತಿದ್ದೀರಾ. ಸರ್ಕಾರದಂತೆ ಅಧಿಕಾರಿಗಳಾದರೆ ಮುಂದಿನ ಕತೆ ಏನು ಅಂತ KS ಈಶ್ವರಪ್ಪ ಗುಡುಗಿದ್ದಾರೆ. KS ಈಶ್ವರಪ್ಪ ಯಾವ ಪಾರ್ಟಿಲಿ ಇದ್ದಾರೋ ಗೊತ್ತಿಲ್ಲ, ಆದರೆ ಈಶ್ವರಪ್ಪ ಅವ್ರ ಹೇಳಿಕೆಗಳು ಕೇವಲ ರಾಜಕಾರಣದ ಹೇಳಿಕೆಗಳು. ಕಾಂಗ್ರೆಸ್ ಮತ್ತು BJP ಎರಡೂ ಕಾಲದಲ್ಲಿ ಭ್ರಷ್ಟಾಚಾರ, ಎರಡೂ ಕಾಲದಲ್ಲಿ ಸಮಸ್ಯೆ, ಎರಡೂ ಕಾಲದಲ್ಲಿ ಗಲಾಟೆ ಗದ್ದಲಗಳು. ಜನಗಳಿಗೆ ಏನು ಬೇಕು? ಉತ್ತರ ಕರ್ನಾಟಕದಲ್ಲಿ ಫ್ಯಾಕ್ಟ್ರಿ ಆದ್ವಾ? ಜನಕ್ಕೆ ಕೆಲಸ ಸಿಕ್ಕಿದ್ರಾ? ಜನ ಚೆನ್ನಾಗಿದ್ದಾರಾ? ರೈತರಿಗೆ ಬೆಳೆದಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗ್ತಿದೆಯಾ? ಅಲ್ಲೆಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರವಾಡದ ಪ್ರೊಟೆಸ್ಟ್ ಆಗ್ತಿದೆ. 2,84,000 ಸರ್ಕಾರಿ ಖಾಲಿರ್ತಕ್ಕಂಥ ಹುದ್ದೆಗಳನ್ನ ನೇಮಕ ಮಾಡಿ ಅಂತ. ಆ 2,84,000 BJP, JDS, ಕಾಂಗ್ರೆಸ್ ಕಾಲದಲ್ಲಿ ಖಾಲಿ ಉಳ್ಕೊಂಡಿರ್ತಕ್ಕಂಥವೆಲ್ಲ ಅವನ್ನ ಫುಲ್ಫಿಲ್ ಮಾಡೋಕ್ಕೆ ಯೋಗ್ಯತೆಗಳಿಲ್ಲ, ಆದರೆ ಕಾಮೆಂಟ್ ಮಾಡ್ತಿರ್ತಾರೆ. ಜನಗಳ ತೀರ್ಮಾನ ತಗೊಂಡು ಸರಿಯಾಗಿ ತಗೋಬೇಕಾಗುತ್ತೆ. ಬಟ್ ಕಾಂಗ್ರೆಸ್ ಸರಿ ಇಲ್ಲ, ನೀವು ಸರಿ, ಅವರು ಅಯೋಗ್ಯರು, ಅವ್ರು ಸರಿ ಇಲ್ಲ ಅನ್ನೋದಾದ್ರೆ ನೀವೆಷ್ಟು ಯೋಗ್ಯರು ಅಂತ ನೋಡಬೇಕಲ್ಲ. ಹಿಂದೆ ನಿಮ್ಮ ಹಿಸ್ಟ್ರಿ ಮಾಸ್ ಕಾರ್ಡ್ ಜನ ಕಾಣ್ತಾ ಇದೆ ಅಲ್ಲಿ. ನೀವು ತಾವೇನು ಹೇಳ್ತೀರಿ? ಕಾಂಗ್ರೆಸ್ ಸರಿನಾ, BJP ಸರಿನಾ? ಕಾಮೆಂಟ್ ಮಾಡಿ. ಹಾಗೆ ಇಸ್ರೇಲ್ ಇರಾನ್ ನಡುವಿನ ಯುದ್ಧದ ಲೆಕ್ಕಾಚಾರಗಳು, ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, CN ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, D ರವಿಶಂಕರ್ KR ನಗರ ಕ್ಷೇತ್ರ, KH ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, GD ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ,
ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.